ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂದ್ರೆ ಎನ್ಐಎ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನ ಮಾಡಿದೆ. ಬೆಂಗಳೂರಿನಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ನಡೆದಿತ್ತ ಹಾಗಾದ್ರೆ ಸಂಚು. ಬೆಂಗಳೂರಿನಲ್ಲಿ 7 ಕೆಜಿ ಸೋಡಿಯಂ ನೈಟ್ರೇಟ್ ಅನ್ನು ಸೀಸ್ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಬೆಂಗಳೂರಿನಲ್ಲಿ LLB ಓದ್ತಾ ಇದ್ದಂತಹ ಶಮೀವುಲ್ಲಾ ಬಳಿ ಸಿಕ್ಕಿರುವಂತಹದ್ದು. ಬೆಂಗಳೂರಿನ ಬ್ಯಾಡ್ರಹಳ್ಳಿ ಬಾಡಿಗೆ ಮನೆಯಲ್ಲಿ ಶಮೀವುಲ್ಲಾ ವಾಸವಾಗಿರ್ತಾನೆ. ಶಮೀವುಲ್ಲಾ ಬಾಡಿಗೆ ಮನೆಯಲ್ಲಿ ಒಂದಲ್ಲ ಎರಡಲ್ಲ 7 ಕೆಜಿ ಸೋಡಿಯಂ ನೈಟ್ರೇಟ್ ಸಿಗುತ್ತೆ. ಹಾಗಾದ್ರೆ ಈ ಸೋಡಿಯಂ ನೈಟ್ರೇಟ್ ಅನ್ನ ಇಟ್ಕೊಂಡು ಯಾವ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಅನ್ನ ಹಾಕಲಾಗಿತ್ತು? ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಲಿಕ್ಕೆ ಏನಾದ್ರೂ ಪ್ಲಾನ್ ಅನ್ನ ಮಾಡಿದ್ರಾ? ಈ ರೀತಿಯ ಹಲವು ಅನುಮಾನಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ಬ್ಯಾಡ್ರಹಳ್ಳಿಯ ಪ್ರಕೃತಿ ನಗರದಲ್ಲಿ ಬಾಡಿಗೆಗೆ ಇದ್ದ ಶಮೀವುಲ್ಲಾ, ಸಂಪತ್ ಎಂಬುವರ ಮನೆಯಲ್ಲಿ ಬಾಡಿಗೆಗೆ ಶಮೀವುಲ್ಲಾ ವಾಸವಾಗಿರ್ತಾನೆ. ಸ್ಫೋಟಕಕ್ಕೆ ಬಳಸುವಂತಹ 7 ಕೆಜಿ ಸೋಡಿಯಂ ನೈಟ್ರೇಟ್ ಅನ್ನ ಈಗ ಎನ್ಐಎ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಬಾಡಿಗೆ ಮನೆಯಿಂದ ಹಲವು ವಸ್ತುಗಳನ್ನು ಕೂಡ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬ್ಯಾಡ್ರಹಳ್ಳಿಯ ಪ್ರಕೃತಿ ನಗರದಲ್ಲಿ ಈತ ವಾಸವಾಗಿದ್ದ. ಎಲ್ಲರಲ್ಲೂ ಕೂಡ ಒಬ್ಬನಂತೆ ಇದ್ದ. ಬಟ್ ಎನ್ಐಎ ಅಧಿಕಾರಿಗಳು ಈತನ ಮನೆ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸ್ಫೋಟಕ್ಕೆ ಬಳಸುವಂತಹ ಸೋಡಿಯಂ ನೈಟ್ರೇಟ್ ಅನ್ನ ಸೀಸ್ ಮಾಡಿದ್ದಾರೆ. ಅದು ಒಂದಲ್ಲ ಎರಡಲ್ಲ 7 ಕೆಜಿ ಸೋಡಿಯಂ ನೈಟ್ರೇಟ್ ಅನ್ನ ಬಳಸಿರುವಂತಹದ್ದು ಅವನ ಮನೆಯಲ್ಲಿ ಸಿಕ್ಕಿರುವಂತಹದ್ದು. ಹಲವು ವಸ್ತುಗಳು ಆತನ ಮನೆಯಲ್ಲಿ ಸೀಸ್ ಆಗಿದೆ. ಇದು ಸಹಜವಾಗಿಯೇ ಬೆಂಗಳೂರಿನ ಜನರ ಆತಂಕವನ್ನು ದುಪ್ಪಟ್ಟು ಮಾಡಿದೆ. ಹಾಗಾದ್ರೆ ಇಷ್ಟು ಪ್ರಮಾಣದ ಸ್ಫೋಟಕಕ್ಕೆ ಬಳಸುವಂತಹ ಈ ರಾಸಾಯನಿಕ ಪದಾರ್ಥವನ್ನ ಯಾಕಾಗಿ ಈತ ಮನೆಯಲ್ಲಿ ಶೇಖರಿಸಿಟ್ಟಿದ್ದ ಅನ್ನೋದು ಈಗಿರುವಂತಹ ಪ್ರಶ್ನೆ. ಎಟ್ ದ ಸೇಮ್ ಟೈಮ್ ಎನ್ಐಎ ಅಧಿಕಾರಿಗಳು ಸುಮ್ಮನೆ ದಾಳಿಯನ್ನ ಮಾಡೋದಿಲ್ಲ. ಖಚಿತ ಮಾಹಿತಿಯ ಆಧಾರದ ಮೇರೆಗೆ ಈ ಹಿಂದೆ ಯಾರಾದರೂ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ಸುಳಿವಿನ ಆಧಾರದ ಮೇರೆಗೆ ಈ ರೀತಿಯ ದಾಳಿಯನ್ನು ಮಾಡ್ತಾರೆ. ಈ ದಾಳಿಯಲ್ಲಿ ಇವತ್ತು ಶಮೀವುಲ್ಲಾ ಮನೆಯಲ್ಲಿ ಸ್ಫೋಟಕ ವಸ್ತು ಸಿಕ್ಕಿರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಯಾರೀ ಶಮೀವುಲ್ಲಾ? ಆತನ ಮನೆಯಲ್ಲಿ 7 ಕೆಜಿ ಈ ಸ್ಫೋಟಕ ವಸ್ತುವನ್ನ ಶೇಖರಿಸಿಟ್ಕೊಂಡಿದ್ದು ಯಾಕೆ? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್, ಇವತ್ತು ಎನ್ಐಎ ಅಧಿಕಾರಿಗಳು ದೇಶಾದ್ಯಂತ 41 ಕಡೆ ದಾಳಿಯನ್ನು ನಡೆಸಿದ್ರು. ಈ ಬೃಹತ್ ದಾಳಿಯಲ್ಲಿ ಬೆಂಗಳೂರು ಹಾಗೂ ಬಳ್ಳಾರಿ ಕೂಡ ಸೇರಿತ್ತು. ಕೆಲ ದಿನಗಳ ಹಿಂದೆ ಹೈದರಾಬಾದ್ನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ರು ಎನ್ಐಎ ಅಧಿಕಾರಿಗಳು. UAPA ಆಕ್ಟ್ ಅಡಿ ಆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ರು. ಅಂದರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಆಫ್ ಪ್ರಿವೆನ್ಷನ್ ಆಕ್ಟ್ ಅಡಿ ದಾಖಲು ಮಾಡಿಕೊಂಡಿದ್ದಂತಹ ಆ ಒಂದು ಪ್ರಕರಣ ಏನಿತ್ತು ಅದರ ಮುಂದುವರಿದ ಭಾಗವಾಗಿ ಇವತ್ತು ರೇಡ್ ನಡೆದಿದೆ. ಇದೀಗ ನೀವು ಗಮನಿಸ್ತಿರೋ ಮನೆ ಏನಿದೆ ಇದು ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪ್ರಕೃತಿ ನಗರದಲ್ಲಿರ್ತಕ್ಕಂತಹ ಮನೆ. ಸಂಪತ್ ಕುಮಾರ್ ಎಂಬುವವರ ಮನೆ ಇದು. ಈ ಮನೆಯಲ್ಲಿ ಬಾಡಿಗೆಗೆ ಇದ್ದಂತಹ ಶಮೀವುಲ್ಲಾ ಅಂತೇಳಿ ಈತನಿಂದ ಸುಮಾರು 7 ಕೆಜಿಯಷ್ಟು ಸೋಡಿಯಂ ನೈಟ್ರೇಟನ್ನು ಇವತ್ತು ಎನ್ಐಎ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ, ವಶಕ್ಕೆ ಪಡೆದುಕೊಂಡಿದ್ದಾರೆ. ಆತನನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈತ ಶಮೀವುಲ್ಲಾನ ಜೊತೆ ಸುಮಾರು 4 ಮಂದಿ ಜೊತೆಯಲ್ಲಿದ್ದರು ಅನ್ನೋ ಮಾಹಿತಿಗಳು ಕೂಡ ನಮಗೆ ಲಭ್ಯವಾಗ್ತಿದೆ. ಇದೀಗ ಆ ಬೈಕನ್ನು ಸಹ ಗಮನಿಸಬಹುದು. KA 34 ED 5835 ಅನ್ನುವ ಈ ಒಂದು ಬೈಕ್ ಏನಿದೆ, ಈ ಬೈಕನ್ನು ಸಹ ಇಲ್ಲೇ ಬಳಸ್ತಿದ್ರು ಇವರು. ಬಳ್ಳಾರಿ ರಿಜಿಸ್ಟ್ರೇಷನ್ನ ಈ ಬೈಕನ್ನು ಬಳಸ್ತಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈ ಒಂದು ಮನೆ 2nd ಫ್ಲೋರ್ನಲ್ಲಿ ಇವರೆಲ್ಲರೂ ಕೂಡ ವಾಸವಾಗಿದ್ರು. ಆ ಮನೆಯನ್ನು ಕೂಡ ನಾವು ತೋರಿಸ್ತೀವಿ. ಮನೆ ನಂಬರ್ 202 ಅದು. ಆ 202ರಲ್ಲಿ 4 ಜನ ವಾಸವಾಗಿದ್ರು. ಅಲ್ತಾಫ್ ಅಂತೇಳಿ ಈತ ಕೂಡ ಬಳ್ಳಾರಿ ಮೂಲದ ವ್ಯಕ್ತಿ. ಈತ ಪೀಣ್ಯದಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದ. ಮತ್ತೊಬ್ಬಾತ ಮಿಸ್ಪಾ ಅಂತೇಳಿ ಈತ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿದ್ದ. ಮುನೀರುದ್ದೀನ್ ಅಂತೇಳಿ ಈತ ಖಾಸಗಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗವನ್ನ ಮಾಡ್ತಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತೊಬ್ಬಾತ ಶಮೀವುಲ್ಲಾ, ಈತನೇ ಪ್ರಕರಣದ ಮಾಸ್ಟರ್ ಮೈಂಡ್. ಈತನನ್ನ ಈಗಾಗಲೇ ಅರೆಸ್ಟ್ ಮಾಡಿದೀವಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಕೊಡ್ತಿದ್ದಾರೆ. ಮತ್ತೆ ಉಳಿದ 3 ಯಾರಿದ್ರು ಈ ರೂಮ್ನಲ್ಲಿ, ಈ ಮನೆಯಲ್ಲಿ ಸಿಂಗಲ್ BHK ಮನೆ ಇದು. ಆ 3ರನ್ನ ಕರೆದೊಯ್ಯುವ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡಿದ್ದಾರೆ. ಇವರಿಗೆ 7 ಕೆಜಿಯಷ್ಟು ಸೋಡಿಯಂ ನೈಟ್ರೇಟ್ ಎಲ್ಲಿಂದ ಬಂತು? ಇದು ಸಾಮಾನ್ಯವಾಗಿ ಸ್ಫೋಟಕಗಳಿಗೆ ಬಳಸ್ತಕ್ಕಂತಹ ಕಚ್ಚಾ ಸಾಮಗ್ರಿ. ಇದು ಬಾಂಬು, ಈ ರೀತಿಯಾದಂತಹ ಸ್ಫೋಟಕ ವಸ್ತುಗಳಿಗಾಗಿ ಇದನ್ನು ಬಳಸ್ತಾರೆ. ಈತ ಯಾಕೆ ಇಲ್ಲಿ ಇಟ್ಕೊಂಡಿದ್ದ ಅನ್ನೋ ಹಿನ್ನೆಲೆಯಲ್ಲಿ ಆತನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ವಿಚಾರಣೆಗೆ ಒಳಪಡಿಸಿ ಆತ ಸಾಕಷ್ಟು ಇವ್ರ ಮನೆಯಲ್ಲಿ ಈ ಹಿಂದೆ ಎಲ್ಲೆಲ್ಲಿ ಇವ್ರ ಆಕ್ಟಿವಿಟೀಸ್ಗಳಿತ್ತು, ಮತ್ತೆ ಹೈದರಾಬಾದ್ನಲ್ಲಿ ಆದಂತಹ FIRಗೂ ಇವ್ರಿಗೂ ಲಿಂಕ್ ಏನು, ಅವ್ರ ಜೊತೆ ಯಾವ ರೀತಿಯ ಒಡನಾಟವನ್ನು ಹೊಂದಿದ್ರು, ಈ ಹಿನ್ನೆಲೆಯಲ್ಲಿ ಎಲ್ಲವನ್ನ ಕೂಡ ಪರಿಶೀಲನೆಗೆ ಒಳಪಡಿಸಿ ಇಲ್ಲಿಂದ ಬೆಂಗಳೂರಿನಿಂದ 4ರನ್ನ ಕರೆದೊಯ್ಯಲಾಗಿದೆ. ಪ್ರಕರಣ ಸಂಬಂಧ ಇವತ್ತು 7 ಮಂದಿಯನ್ನ ಈಗಾಗಲೇ ಬೆಂಗಳೂರು ಹಾಗೂ ಬಳ್ಳಾರಿಯಲ್ಲಿ ಅರೆಸ್ಟ್ ಮಾಡುವ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡಿದ್ದಾರೆ. ಪ್ರೇಮ್, ಸದ್ಯ ಈ 7 ಕೆಜಿ ಹಾಗೆ ಸಂಪರ್ಕದಲ್ಲಿರಿ.